ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅತ್ಯಂತ ತೃಪ್ತಿ ಇದೆ. ನನ್ನ ಅವಧಿನಲ್ಲಿ ಈ ಥರ ಒಂದು ಖಾತೆ ಸಿಕ್ಕಿರ್ತಕ್ಕಂಥದ್ದೇ ಒಂದು ಸಂತೋಷ. ಬೇರೆ ವಿಚಾರ ಬಿಡಿ. ಜಲಸಂಪನ್ಮೂಲ ಇಲಾಖೆ ಅಂತಂದ್ರೆ ರಾಜ್ಯದಾಗ ನೋಡಬೇಕು, ಎಲ್ಲ ಡ್ಯಾಮ್ಗಳು ನೋಡ್ಕೋಬೇಕು, ನೀರಾವರಿ ಇದು ನಿಮಗೆ ಬೆಂಗಳೂರು ಕೊಟ್ಟಿದ್ರೆ ಖಾತೆ, ಅಭಿವೃದ್ಧಿ ಖಾತೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಈಗ ನಾನು 37 ವರ್ಷ ಆಯಿತು MLA ಆಗಿ. ಎಷ್ಟು ಹೇಳಿ, 37 ವರ್ಷದಿಂದ ಸತತವಾಗಿ MLA ಆಗಿದ್ದೀನಿ. ಫಸ್ಟು ರಾಜ್ಯದ ಹಣಕಾಸು ಸಚಿವನಾಗಿದ್ದೆ, ಸ್ಟೇಟ್ ಮಿನಿಸ್ಟ್ರು, ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ, APMC ಮಿನಿಸ್ಟರ್ ಆಗಿದ್ದೆ, ಎಜುಕೇಷನ್ನಲ್ಲಿದ್ದೆ, ಬೆಂಗಳೂರು ಡೆವಲಪ್ಮೆಂಟಲ್ಲಿದ್ದೆ, ಟ್ರಾನ್ಸ್ಪೋರ್ಟ್ ಇದ್ದೆ, ಆಮೇಲೆ ಹೋಮ್ ಇದ್ದೆ, ಮತ್ತು ಮುಜರಾಯಿ, ಮತ್ತು ಟ್ರಾನ್ಸ್ಪೋರ್ಟು. ಈಗ ಎಲ್ಲ ಇಲಾಖೆಗಳು ನಾನು ಎಲ್ಲೆಲ್ಲಿ ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದ್ನೋ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನೋ ವಿಶ್ವಾಸ ಇದೆ. ನಿಮ್ಮ ಸಹಕಾರ ಬೇಕಷ್ಟೇ. ವೋಟ್ ಮಾಡೇ ಬಂದೆ. ನಾನೇ 2ನೇ ವೋಟ್ ಹಾಕಿದ್ದು. ಅಂದರೆ BJP ಅವ್ರು ನನಗೆ ಮುಂಚೆ ವೋಟ್ ಹಾಕಿದ್ರು. ನಾನು ಬೈರ್ತಿ ಸುರೇಶ್ ನಾವಿಬ್ಬರು ವೋಟ್ ಹಾಕಿ ಇಲ್ಲಿಗೆ ಬಂದೆ. 5ನೇ ಅಭ್ಯರ್ಥಿ 100ಕ್ಕೆ 100 ಭಾಗ ಗೆಲ್ತೀವಿ. ಕಾರಣ ಏನಂದರೆ ನಾವು ನಮ್ಮ ಏನು ನಂಬರ್ ಬೇಕಲ್ಲ, ನಂಬರ್ಗೆ ನಾವು ಹತ್ತಿರ ಇದ್ದೀವಿ. JDSಗೆ ಅಷ್ಟು ನಂಬರ್ ಇಲ್ಲ. ಯಾರು ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಆಮೇಲೆ ಇನ್ನೊಂದೇನಾಗುತ್ತೆ, ನಮಗೆ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಇರುತ್ತಲ್ಲ, ಅದರಿಂದನೂ ನಮಗೆ ವೋಟ್ ಬರುತ್ತೆ. ನಾವು 135 ಜನ ಇರೋದ್ರಿಂದ ಸೆಕೆಂಡ್ ಪ್ರಿಫರೆನ್ಸ್ ವೋಟಲ್ಲಿ ನಮಗೆ ಬೆನಿಫಿಟ್ ಇದೆ. ಅದರಿಂದ ನಾವು ಗೆಲ್ತೀವಿ ಅಂತ ಹೇಳೋದು. ಯತ್ನಾಳ್ ಅವರು BJP ಪರವಾಗಿ ವೋಟ್ ಹಾಕಿದ್ದಾರೆ.